ಸರಳವಾದ ಭಾಷೆ, ಆದರೆ ನಾವೆಲ್ಲ ಬಹುಕಾಲ ಯೋಚಿಸಬೇಕಾದ ಪ್ರಬುದ್ಧ ಚಿಂತನೆಗಳನ್ನು ನಮ್ಮ ಇವತ್ತಿನ ಉದ್ಘಾಟಕರು ನಮಗೆ ನೀಡಿದ್ದಾರೆ. ಅವರ ಮುಗ್ಧ ನಗು ಅಂತೂ ಬಹಳ ಕಾಲ ನಮ್ಮ ಮನಸ್ಸಲ್ಲಿ ಉಳಿಯುತ್ತದೆ. ತುಂಬ ವಂದನೆಗಳು ಸರ್. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕುಲಪತಿಗಳು. ನಮ್ಮಲ್ಲೊಂದು ಮಾತಿದೆ, ಸೂರ್ಯನಿಗೆ ಕನ್ನಡಿ ಯಾಕೆ ಅಂತ. ನೀವೆಲ್ಲ ಅವರನ್ನು ನಿರಂತರ ನೋಡುವವರು. ಅವರ ಬಗ್ಗೆ ಪರಿಚಯದ ಮಾತುಗಳನ್ನು ನಾನು ಹೇಳಬೇಕಾಗಿಲ್ಲ. ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಪ್ರೊಫೆಸರ್ ಉದಯ್ ಬಾರ್ಕೂರ್ ಅವರು ಅವರ ಬಗ್ಗೆ ಕೆಲವು ಪರಿಚಯದ ಮಾತುಗಳನ್ನು ಹೇಳಿದ್ದಾರೆ. ನಮ್ಮೆಲ್ಲರ ಅನುಭವ ತುಂಬ ಸೌಮ್ಯ ಸ್ವಭಾವದ, ಪ್ರೀತಿಯ ಅಂತಃಕರಣದ ಒಬ್ಬರು ಕುಲಪತಿಗಳು ನಮಗೆ ಸಿಕ್ಕಿದ್ದಾರೆ. ತಾನೊಬ್ಬ ಜಾಗತಿಕ ವಿಜ್ಞಾನಿ ಎನ್ನುವ ಗರ್ವ ಇಲ್ಲ. ತಾನು ತುಂಬ ಆಡಳಿತಾತ್ಮಕವಾದ ಹುದ್ದೆಗಳನ್ನು ನಿರ್ವಹಿಸಿದ್ದೇನೆ, ಅದನ್ನು ಹೀಗೆ ಮಾಡಿ ಎನ್ನುವ ಒಂದು ಶಾಸನಾತ್ಮಕವಾದ ಧೋರಣೆ ಇಲ್ಲ. ಬಹಳ ಪ್ರೀತಿಯಿಂದ ತಾನು ಹಿಂದೆ ನಿಂತು ನೀವು ಮುಂದೆ ಕೆಲಸ ಮಾಡಿ ಅಂತ ಬೆಂತಟ್ಟುತ್ತಾ ಎಲ್ಲರನ್ನ ಪ್ರೋತ್ಸಾಹಿಸ್ತಾ ಇರುವ ಶೈಕ್ಷಣಿಕ ಕಾಳಜಿಯುಳ್ಳ, ಅರ್ಥದಲ್ಲಿ ಸಂಶೋಧನೆ ಅದು ವಿಶ್ವವಿದ್ಯಾಲಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಗಬೇಕು ಎನ್ನುವ ಕಾಳಜಿಯುಳ್ಳ ಒಬ್ಬರು ಕುಲಪತಿಗಳು ನಮಗೆ ದೊರಕಿದ್ದಾರೆ. ಅವರು ಇದೀಗ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಎಲ್ ಪ್ರೇಮಶೇಖರ್ ಅವರೇ ಹಾಗೂ ನಿರ್ದೇಶಕರು ಸ್ಟೂಡೆಂಟ್ಸ್ ವೆಲ್ಫೇರ್ ಪ್ರೊಫೆಸರ್ ಬಾರ್ಕೂರ್ ಉದಯರವರೇ, ಹಾಗೆ ವಿದ್ಯಾರ್ಥಿ ಪರಿಷತ್ತಿನ ಶ್ರೀ ದಿವಾಕರ್ ಶೆಟ್ಟಿ ಅವರೇ, ಶ್ರೀ ಸುನಿಲ್ ಅವರೇ, ಕುಮಾರಿ ಸುಕ್ಷಿತಾ ರಾವ್ರವರೇ, ಶ್ಯಾಮ್ ಪ್ರಸಾದ್, ವೀರೇಂದ್ರ ಮೊಗವೀರ, ಅಶೋಕ ಮತ್ತು ವೇದಿಕೆ ಮುಂದೆ ಆಸೀನರಾಗಿರತಕ್ಕಂತಹ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮ ಬಂಧುಗಳೇ, ಈಗಾಗಲೇ ಈ ಸಮಾರಂಭದ 2016-17ನೇ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಯಾರು ಬರಬಹುದು ಈ ಸಾರಿ ಅಂತ ನಾನು ಸಹ ಯೋಚಿಸ್ತಾ ಇದ್ದೆ. ನಂತರ ಪ್ರೊಫೆಸರ್ ಎಲ್ ಪ್ರೇಮಶೇಖರ್ ಮೈಸೂರಿನವರು ಅಂತ ಹೇಳಿದ್ರು. ಮೈಸೂರಿನಲ್ಲಿ ಅವರ ಮನೆಯೆಲ್ಲ ನನಗೆ ಗೊತ್ತು. ತುಂಬ ಹಿಂದೆನೇ ಅವರು ಮೈಸೂರನ್ನ ತೊರೆದು ಹೋದವರು. ಹಾಗಾಗಿ ಅವ್ರಿಗೆ ಈಗ ಮೈಸೂರು ಅಷ್ಟು ಪರಿಚಯ ಇಲ್ಲವೇನೋ ಅನಿಸುತ್ತೆ. ಅವರ ಮನೆ ಏರಿಯಾನೇ ಸಾಕಷ್ಟು ಬೆಳೆದಿದೆ. ಅದನ್ನು ಹೇಳ್ತಿದ್ದಾಗ ಅವರು ಜ್ಞಾಪಿಸ್ಕೋತಾ ಇದ್ರು ಹಿಂದಿನ ಇದನ್ನೆಲ್ಲ. ತುಂಬ ಅದ್ಭುತವಾದ ಒಂದು ಭಾಷಣವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಚಿಂತನೆಯನ್ನ, ಸಂದೇಶವನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಮೊದಲನೆಯದಾಗಿ ನನ್ನ ಈ ಅಭಿನಂದನೆಗಳು ಈ ನೂತನವಾದಂತಹ ವಿದ್ಯಾರ್ಥಿ ಪರಿಷತ್ತಿಗೆ, ಈ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಮತ್ತು ಹಾಗೆ ಇಲ್ಲಿ ನೆರೆದಿರತಕ್ಕಂತಹ ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೂ ಸಹ ನನ್ನ ಅಭಿನಂದನೆಗಳು. ಏಕೆಂದರೆ ನೀವು ಆರಿಸಿಕೊಂಡಂತಹ ಈ ವಿಶ್ವವಿದ್ಯಾನಿಲಯ ಇತ್ತೀಚಿನ ಒಂದು 24ನೇ ಸ್ಥಾನದಲ್ಲಿದೆ. ನಮ್ಮ ರೀಸೆಂಟ್ ಎವ್ಯಾಲ್ಯೂಯೇಷನ್ ತಗೊಂಡ್ರೆ ಎಲ್ಲ ವಿಶ್ವವಿದ್ಯಾನಿಲಯಗಳ ಒಂದು ದೇಶದ ಸುಮಾರು ಒಂದು 740 ವಿಶ್ವವಿದ್ಯಾನಿಲಯಗಳು ಭಾರತದಲ್ಲಿ ಇವೆ. ಅದರಲ್ಲಿ ನಮ್ಮ ಒಂದು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ 24ನೆಯ ಸ್ಥಾನದಲ್ಲಿದೆ. ಒಳ್ಳೆಯ ಕ್ಯಾಂಪಸ್ ಇದೆ, ಪರಿಸರ ಎಲ್ಲ ಚೆನ್ನಾಗಿದೆ, ಓದಲಿಕ್ಕೆ ಉತ್ತಮವಾದಂತಹ ವಾತಾವರಣ ಇದೆ. ಈಗಾಗಲೇ ಪ್ರೊಫೆಸರ್ ಉದಯ ಅವರು ಹೇಳಿದ್ರು ಒಳ್ಳೆಯ ಗ್ರಂಥಾಲಯ ಇದೆ. ಹೌದು, ಮೈಸೂರಿನಲ್ಲೂ ನಾನು ನೋಡಿದ್ದೇನೆ, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಸ್ಪೇಸಿಯಸ್ ಆಗಿ ಮೈಸೂರಿಗಿಂತಲೂ ಚೆನ್ನಾಗಿ ಈ ಗ್ರಂಥಾಲಯ ಇದೆ. ಮತ್ತು ಇಲ್ಲಿಯ ಫೆಸಿಲಿಟೀಸ್ನ
ಇಲ್ಲಿ ಇರತಕ್ಕಂತಹ ಸೌಲಭ್ಯಗಳನ್ನು, ಅದರಲ್ಲೂ ಸಂಶೋಧನೆಗೆ ಇರತಕ್ಕಂತಹ ಸೌಲಭ್ಯಗಳನ್ನು ಎಲ್ಲರೂ ಹೊಗಳಿದ್ದಾರೆ. ವಿದೇಶಗಳಿಂದ ಬಂದಂತಹ ವಿಜ್ಞಾನಿಗಳು, ವಿದ್ವಾಂಸರು ಹಾಡಿ ಹೊಗಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಒಂದು ರೀತಿ ಅದೃಷ್ಟವಂತರು. ಈ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಓದಲಿಕ್ಕೆ ಸೇರಿಕೊಂಡಿರೋದು ಮತ್ತು ಎಲ್ಲ ಇತರ ಚಟುವಟಿಕೆಗಳಿಗೂ ಸಹ ಒಂದು ಉತ್ತಮವಾದಂತಹ ಒಂದು ವಿಶ್ವವಿದ್ಯಾನಿಲಯ ಇದು. ಸ್ಪೋರ್ಟ್ಸ್ ಇರಬಹುದು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇರಬಹುದು, ಎಲ್ಲದಕ್ಕೂ ಒಂದು ಒಳ್ಳೆಯ ಇದು ವಿದ್ಯಾಸಂಸ್ಥೆ. ಅದೇ ರೀತಿ ಸಂಶೋಧನೆಗೆ ಉತ್ತಮವಾದಂತಹ ಅನುದಾನ ನಮಗೆ ದೊರಕ್ತಾ ಇದೆ. ಇದು ಕೇವಲ 36 ವರ್ಷಗಳ ವಿಶ್ವವಿದ್ಯಾನಿಲಯ ಆದರೂ ಸಹ ಸಾಕಷ್ಟು ಬೆಳೆದಿದೆ. ಆದರೆ ಈ ಟೀಚರ್ಸ್, ಫ್ಯಾಕಲ್ಟಿಯವರ ಕೊರತೆಯಿಂದ ಹೆಚ್ಚು ಜನ ನಮ್ಮಲ್ಲಿ ಫ್ಯಾಕಲ್ಟಿ ಇಲ್ಲ. ಪ್ರಾಧ್ಯಾಪಕರ ಒಂದು ಸಂಖ್ಯೆ ಕಡಿಮೆ ಇದೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಹೋಲಿಸಿದ್ರೆ. ಹಾಗಾಗಿ ಇನ್ನೂ ಹೆಚ್ಚು ಬೆಳಿಬೋದಿತ್ತು ಈ ವಿಶ್ವವಿದ್ಯಾನಿಲಯ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಇದ್ದಿದ್ರೆ. ಮತ್ತು ಒಳ್ಳೆಯ ಸಂದೇಶವನ್ನು ನಮ್ಮ ಈಗಾಗಲೇ ಪ್ರೊಫೆಸರ್ ಪ್ರೇಮಶೇಖರ್ ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳು ಅತಿಯಾದ ಆದರ್ಶವನ್ನ ಇಟ್ಕೋಬೇಡಿ. ಇದು ಒಂದು ವಿದ್ಯಾರ್ಥಿ ಜೀವನ ಒಂದು ಗೋಲ್ಡನ್ ಪೀರಿಯಡ್ ಇದ್ದ ಹಾಗೆ. ಇದು ಮತ್ತೆ ಬರೋದಿಲ್ಲ. ಇದು ಒಂದು ಸಾರಿ ಈ ಒಂದು ಗೋಲ್ಡನ್ ಪೀರಿಯಡ್ ಮುಗಿದ್ರೆ ಮತ್ತೆ ಆ ಪೀರಿಯಡ್ ನಿಮ್ಮ ಕೈಗೆ ಸಿಗೋದಿಲ್ಲ. ನೀವು ಬೇಕು ಅಂದ್ರೂ ಸಿಗೋದಿಲ್ಲ. ನೀವು ಮುಂದೆ ಬೆಳೀತಾ ಬೆಳೀತಾ ವಯಸ್ಸು ಆಗ್ತಾ ಆಗ್ತಾ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಜವಾಬ್ದಾರಿಗಳು ಹೆಚ್ಚಾಗಿ ಹೋಗ್ತಾ ಹೋಗ್ತಾ ನಿಮಗೆ ಈ ರೀತಿಯಾಗಿ ಈಗ ಇರುವಂತಹ ಒಂದು ಫ್ರೀಡಮ್ ನಿಮಗೆ ಕಸಿದು ಹೋಗ್ತಾ ಹೋಗುತ್ತೆ. ಮತ್ತು ಪ್ರೊಫೆಸರ್ ಪ್ರೇಮಶೇಖರ್ ಹಲವಾರು ಉದಾಹರಣೆಗಳನ್ನು ತಮ್ಮ ಮುಂದೆ ಇಟ್ಟರು. ವಿದೇಶಗಳಲ್ಲಿ, ಅದರಲ್ಲೂ ಫ್ರೆಂಚ್ ಸ್ಟೂಡೆಂಟ್ಸ್ ಡೆಮಾನ್ಸ್ಟ್ರೇಷನ್ ಇನ್ ಫ್ರಾನ್ಸ್, ಇಂಗ್ಲೆಂಡ್, ಚೆಕೋಸ್ಲೋವಾಕಿಯಾ, ಹಂಗೇರಿ, ಈ ದೇಶಗಳೆಲ್ಲ ನಾನು ಓಡಾಡಿದ್ದೇನೆ, ಕೆಲಸ ಮಾಡಿದ್ದೇನೆ. ಅಲ್ಲೆಲ್ಲ ಅಮೇರಿಕಾ ಏನಾಯಿತು ಅನ್ನೋದನ್ನು ಅವರು ಹೇಳಿದ್ರು. ಚೈನಾದಲ್ಲೂ ಸಹ ಏನಾಯಿತು ಅಂತ ಹೇಳಿ ಹಲವಾರು ಬಾರಿ ಚೆನ್ನಮ್ಮನ್ ಸ್ಕ್ವೇರ್ನಲ್ಲಿ ನಾನು ಸುಮಾರು ಒಂದು 8-10 ಸಾರಿ ನಾನು ಅಲ್ಲಿ ಹೋಗಿ ಕೂತಿದ್ದೇನೆ, ನೋಡಿದ್ದೇನೆ, ಹಲವಾರು ಜನರ ಜೊತೆ ಮಾತನಾಡಿದ್ದೇನೆ. 3,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಅಲ್ಲಿ ಕಳ್ಕೊಂಡ್ರು. ಒಂದು ಉತ್ತಮವಾದಂತಹ ಒಂದು ಉದಾಹರಣೆಯನ್ನು ಅವರು ಕೊಟ್ಟರು. ರಷ್ಯಾ, ಸೋವಿಯತ್ ಯೂನಿಯನ್ ಅಂತ ಹೇಳಿ 1917ರಲ್ಲಿ ಆದಂತಹ ಆ ಒಂದು ಕ್ರಾಂತಿ ಲೆನಿನ್ ಅನ್ನ ದೇವರು ಅನ್ನುವ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಆ ಲೆನಿನ್ ದೇಹವನ್ನ ಅವರು ಎಂಬಾಮ್ ಮಾಡಿ ಮೌಸೋಲಿಯಂ ಅಂತ ಹೇಳಿ ಮಾಡಿ ಅಲ್ಲಿ ಇಟ್ಟಿದ್ರು. ನಾವೆಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಿದ್ವಿ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಲೆನಿನ್ ದೇಹ ನೋಡಕ್ಕೆ ಹೋಗೋದೇ ಅದೇ ಒಂದು ದೇವಸ್ಥಾನ. ಆ ರೀತಿಯಾದಂತಹ ಒಂದು ಸಂಸ್ಕೃತಿಯನ್ನ ಅವರು ಸೃಷ್ಟಿ ಮಾಡಿದ್ರು, ಹೊಸ ಚರಿತ್ರೆಯನ್ನೇ ಅವರು ನಿರ್ಮಾಣ ಮಾಡಿದ್ರು. ಆದರೆ ಏನಾಯ್ತು? ಅದೇ ಲೆನಿನ್ ಬಾಡಿಯನ್ನ ಮೌಸೋಲಿಯಂನಿಂದ ತೆಗೆದು ಹೂಳಿದ್ರು. ನಂತರ ಆ ದೊಡ್ಡ ಒಂದು ಸ್ಟ್ಯಾಚ್ಯೂ ಇತ್ತು, ಆ ಸ್ಟ್ಯಾಚ್ಯೂನ ತೆಗೆದು ಕಾಲಲ್ಲಿ ಎಲ್ಲ ಒದ್ರು. ಅದೇ ರೀತಿ ಲೆನಿನ್ ಜೊತೆ ಯಾರ್ಯಾರು ಆ ಕ್ರಾಂತಿಯಲ್ಲಿ ಹೋರಾಟ ಮಾಡಿದ್ರು ಅವರೆಲ್ಲರ ಒಂದು ಪ್ರತಿಮೆಗಳನ್ನ, ಸ್ಟ್ಯಾಚ್ಯೂಗಳನ್ನ ಕೆಡವಿ ಉಳಿಸಿ ಅದನ್ನ ತುಂಡು ತುಂಡು ಮಾಡಿದ್ರು. ಹಾಗೆ ಚಿಲಿ ಲೆನಿನ್ ಆದರ್ಶವನ್ನು ಅವರೂ ಸಹ ಪಾಲಿಸಿ ಒಂದು ಕ್ರಾಂತಿಯನ್ನ ಸೃಷ್ಟಿ ಮಾಡಿ ದೇಶಕ್ಕೆ ಒಂದು ಹೊಸ ಒಂದು ತಿರುವನ್ನು ಕೊಟ್ಟು within 1 year they lost that revolution. ಹಾಗೆ ಈ ಎಲ್ಲ ಕ್ರಾಂತಿಗಳಲ್ಲೂ ಹೆಚ್ಚಾಗಿ ಮುಂದೆ ಹೋಗ್ತಾ ಇದ್ದದ್ದು ವಿದ್ಯಾರ್ಥಿಗಳೇ. ಅದನ್ನು ಅವರು ಭಾರಿ ಚೆನ್ನಾಗಿ ಹೇಳಿದ್ರು. ನಾನು ಈ ಎಲ್ಲ ದೇಶಗಳನ್ನು ನೋಡಿದ್ದೇನೆ, ಸೋಷಿಯಲಿಸಮ್ ಆ ದೇಶಗಳಲ್ಲಿ ಇದ್ದೇನೆ, ಸೋಷಲಿಸ್ಟ್ ಕಂಟ್ರೀಸ್, ಡೆಮಾಕ್ರೆಟಿಕ್ ಕಂಟ್ರೀಸ್, ಮಾರ್ಕ್ಸಿಸ್ಟ್, ದೆನ್ ಮಾವೋಯಿಸಮ್,
ನಾವು ಓದಬೇಕಿತ್ತು ಮಾರ್ಕ್ಸಿಸಮ್ನ, ನಮ್ಮ ಒಂದು PhD ಕೋರ್ಸ್ಗೆ ಅದು ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಆಗಿತ್ತು. ಹಾಗೆ ಎಲ್ಲ ದೇಶಗಳನ್ನು ನಾನು ಸುತ್ತು ಬಂದು ಕಡೆಗೆ ನಾನು ಅರ್ಥ ಮಾಡಿಕೊಂಡು ಏನಂದ್ರೆ ನಮ್ಮ ಭಾರತ ದೇಶ ನಿಜವಾಗ್ಲೂ ದೊಡ್ಡದು. ಯಾಕೆಂದ್ರೆ ನಮ್ಮ ಗಾಂಧೀಜಿಯವರು ಹಾಕಿದಂಥ ಹೆಜ್ಜೆ, ಆ ಕ್ರಾಂತಿಗೆ ಹಾಕಿದಂಥ ಹೆಜ್ಜೆ ಪೂರ್ತಿ ಬೇರೆ. ಅದಕ್ಕೆ ಅವರು ಭಾರಿ ಚೆನ್ನಾಗಿ ಹೇಳಿದ್ರು, ನಿಧಾನವಾಗಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಪ್ರತಿಯೊಂದನ್ನು. ರಿಸಲ್ಟ್ಸ್ ಆಫ್ ಎವಲ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಸಿಗ್ನಿಫಿಕೆಂಟ್. ದಟ್ ಈಸ್ ವಿಸಿಬಲ್ distinctly than the results of the revolution which will collapse after some time. ಅದನ್ನು ಭಾರಿ ಚೆನ್ನಾಗಿ ಅವರು ಉದಾಹರಣೆಗಳ ಸಮೇತ ಅವರು ಹೇಳಿದರು. ಹಾಗಾಗಿ ವಿದ್ಯಾರ್ಥಿಗಳು ಸಹ ಕೆಲವು ಒಂದು ಮಾತುಗಳನ್ನು ತಮಗೆ ಹೇಳ್ತೇನೆ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದವನೇ. ನನ್ನ ವಿದ್ಯಾರ್ಥಿ ದಿನಗಳಲ್ಲಿ ನಾನು ಹೆಚ್ಚು ಓದ್ತಾ ಇದ್ದವನು. ಲೈಬ್ರರಿಯಲ್ಲಿ ಹೆಚ್ಚು ಕುಳಿತು ನಾನು ಓದ್ತಾ ಇದ್ದವನು. ಲೈಬ್ರರಿಗೆ ಹೋಗದೆ 1 ಗಂಟೆಯಾದರೂ ನಾನು ಲೈಬ್ರರಿಯಲ್ಲಿ ಓದದೆ ಮನೆಗೆ ಹೋದವನಲ್ಲ. ಒಂದು ದಿವಸನೂ ನಾನು ಅದನ್ನ ಮಾಡಿಲ್ಲ. ಬಿಡುಗು ಸಿಕ್ತಾಗ್ಲಿಲ್ಲ ಲೈಬ್ರರಿಗೆ ಹೋಗ್ತಿದ್ದೆ, ಜರ್ನಲ್ಸ್ನ ಓದ್ತಾ ಇದ್ದೆ, ನೋಟ್ಸ್ ಮಾಡ್ತಾ ಇದ್ದೆ. ನಮ್ಮ ಕ್ಲಾಸಲ್ಲಿ ನಮ್ಮ ಪ್ರೊಫೆಸರ್ಸ್ಗಳು ಹೇಳೋರು, ಇನ್ನು ಯಾವುದಾದ್ರೂ ಬುಕ್ಸ್ ಬಿಟ್ಟಿದ್ದೇನಪ್ಪ ಅಂತ ಹೇಳಿ. ಯಾಕೆಂದ್ರೆ ಲೈಬ್ರರಿ ಇರೋದೇ ಓದೋದಕ್ಕೆ, ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ. ಹಾಗಾಗಿ ಇದನ್ನ ಬಳಸ್ಕೋಬೇಕು. ಈ ಒಂದು ಸದಾವಕಾಶವನ್ನು ನೀವು ಬಳಸ್ಕೊಂಡು ಒಳ್ಳೆಯ ಶಿಸ್ತಿನ ಸಿಪಾಯಿಗಳಾಗಿ ನಮ್ಮ ರಾಷ್ಟ್ರಕ್ಕೆ ಒಂದು ಹೊಸ ತಿರುವನ್ನ ನೀವು ಕೊಡಬೇಕು. ಮುಂದಿನ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ ಬಾಳಬೇಕು. ದೇಶಕ್ಕೆ ಒಂದು ಹೊಸ ಒಂದು ಸಮಾಜವನ್ನ ಸೃಷ್ಟಿ ಮಾಡಲಿಕ್ಕೆ ಸಹಾಯವನ್ನು ಮಾಡಬೇಕು. ಆರ್ಥಿಕ ಇರಬಹುದು, ಸಾಮಾಜಿಕ ಇರಬಹುದು, ಎಲ್ಲ ವ್ಯವಸ್ಥೆಯಲ್ಲೂ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವ ಒಂದು ಇದನ್ನ ನೀವು ತೋರಿಸಬೇಕು. ಯಾವ ಒಂದು ಪ್ರಚೋದನೆಗೆ ವಿದ್ಯಾರ್ಥಿಗಳು ಒಳಗಾಗಬಾರದು. ಬೆಳ್ಳಗಿರುವುದೆಲ್ಲ ಹಾಲು ಅಂತ ಹೇಳಿ ನೀವು ಅನ್ಕೋಬಾರದು. ಯಾಕೆಂದ್ರೆ ಇದು ನನ್ನ ಅನುಭವನು. ನಮ್ಮ ಇಲಾಖೆಯಲ್ಲಿ ನಾನು ವಿದ್ಯಾರ್ಥಿ ಆಗಿದ್ದಾಗ ಒಬ್ಬರು ಉಪಾಧ್ಯಾಯರು ಇನ್ನೊಬ್ಬ ಉಪಾಧ್ಯಾಯರನ್ನ ಇಷ್ಟಪಡ್ತಿರ್ಲಿಲ್ಲ. ಅವರಿಬ್ರು ಪರ್ಮನೆಂಟ್ ಫ್ಯಾಕಲ್ಟೀಸ್, ಟೀಚರ್ಸ್ ಪರ್ಮನೆಂಟ್, ಅವರನ್ನು ಯಾರು ಮುಟ್ಟಕ್ಕಾಗೋದಿಲ್ಲ, ತೆಗಿಯಕ್ಕಾಗೋದಿಲ್ಲ ಅನ್ಕೊಂಡು ಅವರವರ ಗುದ್ದಾಟನ, ಅವರ ಕಚ್ಚಾಟನ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಚೆನ್ನಾಗಿ ಒಬ್ರು ಮಾಸ್ಟರ್ ತುಂಬಾ ಚೆನ್ನಾಗಿ ಮಾತನಾಡ್ತಿದ್ರು. ಅವರ ಮಾತನ್ನ ಕೇಳಿ ಮರಳಾದ ಒಂದು 6 ಜನ ವಿದ್ಯಾರ್ಥಿಗಳು ಅವರ ಹೇಳಿದ ರೀತಿ ಮಾಡಿದ್ರು. ಇನ್ನೊಬ್ಬ ನಮ್ಮ ಮೇಷ್ಟ್ರು ಇನ್ನೊಬ್ರು ಇದ್ದವರು ಹೆದರಿ ತತ್ತರಿಸಿ ಹೋಗಿ ಅವರು ನೇರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಾಗ ಪೊಲೀಸ್ನವರು ಯಾರ ಮೇಲೆ ನಿಮ್ಗೆ ಸಂಶಯ ಇದೆ ಹೇಳಿ. ಅವರು ಹೇಳಿದ್ದು ಟೀಚರ್ ಬಂದು ಏನೂ ಮಾಡಿರ್ಲಿಲ್ಲ, ಅಲ್ಲಿ ಮಾಡಿಸಿದ್ರು ಟೀಚರ್ ಹೇಳಿ ವಿದ್ಯಾರ್ಥಿಗಳಿಗೆ. ಅಲ್ಲಿ ಅವ್ರು ಹೇಳಿದ್ದು ಇಷ್ಟು ಜನ ವಿದ್ಯಾರ್ಥಿಗಳ ಮೇಲೆ ನನಗೆ ಸಂಶಯ ಇದೆ ಅಂತೇಳಿ. ಅಷ್ಟು ಜನನ್ನು ನಮ್ಮ ಮುಂದೆನೆ ವ್ಯಾನ್ನಲ್ಲಿ ಕೂರಿಸ್ಕೊಂಡು ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಾರಿಸಿ ಬಾಯಿ ಬಿಡಿಸಿದ್ರು. ಎಲ್ಲ ಗೊತ್ತಾಯ್ತು. ವಿದ್ಯಾರ್ಥಿಗಳು ಜೈಲ್ಗೆ ಹೋದ್ರು. ಸೊ ಇದು ನೀವು ಅದನ್ನು ಅವರು ಬಾರಿ ಚೆನ್ನಾಗಿ ಹೇಳಬೇಕು. ವಿವೇಚನೆ ಅನ್ನೋದು ವಿದ್ಯಾರ್ಥಿಗಳಿಗೆ ಇರಬೇಕು. ಈ ವಯಸ್ಸಿನಲ್ಲಿ ವಿವೇಚನೆ ಕಡಿಮೆ ಇರುತ್ತೆ, ಆದರೆ ನೀವು ಅದನ್ನ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿನೇ ಇರ್ಬೋದು, ನಿಮ್ಮ ಸಹಪಾಠಿ ಇರ್ಬೋದು, ಅಥವಾ ಪ್ರಾಧ್ಯಾಪಕರೇ ಹೇಳಿದ್ದು ಎಲ್ಲ ಕರೆಕ್ಟು ಅನ್ನೋ ಇದನ್ನ ನೀವು ಬಿಡಬೇಕು. ಪೇಪರ್ಲಿ ಓದೋದು ಎಲ್ಲನೂ ಸತ್ಯ ಅನ್ನೋದನ್ನು ಸಹ ನೀವು, ಅದು ಅವ್ರು ಹೇಳಿದ್ರು, ನ್ಯೂಸ್ ಪೇಪರ್ಸ್ ಆರ್ ನಾಟ್ ರಿಯಲ್ ನ್ಯೂಸ್ ಪೇಪರ್ಸ್, ನೌ ದೇ ಆರ್ ಲೈಕ್ ನ್ಯೂಸ್ ಪೇಪರ್ಸ್ ಅಂತ ಹೇಳಿ. ಸೊ ಹಾಗಾಗಿ ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮಗೆ ಕೊಟ್ಟೆ. ಇನ್ನೊಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. ಕಪ್ಪೆಗಳ ಒಂದು ಉದಾಹರಣೆ. ಭಾರತ ದೇಶದ ಕಪ್ಪೆಗಳು, ಹಾಗೆ ಫ್ರೆಂಚ್, ಜರ್ಮನ್, ಅಮೆರಿಕನ್, ಜಾಪನೀಸ್ ಫ್ರಾಕ್ಸ್, ಈ 5 ಜನ ಬುಟ್ಟಿಯಲ್ಲಿ ಕಪ್ಪೆಗಳನ್ನ ತುಂಬಿಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರು. ಎಲ್ಲರೂ ಮುಚ್ಚಳ ಹಾಕೊಂಡು ಹೋಗ್ತಿದ್ರು, ಎಕ್ಸೆಪ್ಟ್ ಇಂಡಿಯನ್. ಅವನು ಬುಟ್ಟಿಗೆ ಮುಚ್ಚಳನೆ ಹಾಕ್ತೇ ಹೋಗ್ತಾ ಇದ್ದ.
ಅಮೆರಿಕನ್ ಮತ್ತೆ ಜಾಪನೀಸ್ ಇವರೆಲ್ಲ ಅಯ್ಯಯ್ಯೋ ನಿಂದು ಬುಟ್ಟಿಗೆ ಮುಚ್ಚಳ ಹಾಕಿಲ್ವಲ್ಲ, ಕಪ್ಪೆಗಳೆಲ್ಲ ಹಾರಿ ಬಿದ್ದೋಗ್ತವೆ ನೋಡು ಜೋಪಾನ, ಆಮೇಲೆ ನೀನು ಮಾರ್ಲಿಕ್ಕೆ ಆಗೋದಿಲ್ಲ ಈ ಕಪ್ಪೆಗಳನ್ನ ರೆಸ್ಟೋರೆಂಟ್ಸ್ಗೆ ಅಂತ ಹೇಳಿ ಹೇಳಿದಾಗ, ಇಲ್ಲ ಇಲ್ಲ ಇವು ಇಂಡಿಯನ್ ಕಪ್ಪೆಗಳು, ಒಂದು ಕಪ್ಪೆ ಎಗರಕ್ಕೆ ಮೇಲೆ ಹಾರಕ್ಕೆ ಹೋದರೆ 10 ಕಪ್ಪೆಗಳು ಹಿಡ್ಕೊಂಡು ಎಳೆಯುತ್ತೆ, ಹಾಗಾಗಿ ನನಗೆ ಮುಚ್ಚಳದ ಅವಶ್ಯಕತೆ ಇಲ್ಲ ಈ ಇಂಡಿಯನ್ ಕಪ್ಪೆಗಳಿಗೆ ಅಂತೇಳಿ. ನಾ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದ್ರೆ, ನೀವು ತುಂಬಾ ಗಂಭೀರವಾಗಿ ಯೋಚನೆ ಮಾಡಬೇಕು. ಯಾರಾದರೂ ಒಬ್ಬ ಒಳ್ಳೆ ವಿದ್ಯಾರ್ಥಿ ಚೆನ್ನಾಗಿ ಓದ್ತಿದ್ದಾನೆ ಅಂದ್ರೆ 10 ಜನ ಅವನ್ನ ಬೇರೆ ದಿಕ್ಕಿಗೆ ಅವನ್ನ ಮಾಡೋದಕ್ಕೂ ಪ್ರಯತ್ನ ಪಡುವುದು. ಅವನು ತುಂಬಾ ಚೆನ್ನಾಗಿ ಓದ್ತಾ ಅವ್ನು ತಡಿ, ಅವ್ನಿಗೆ ಏನಾದರೂ ಮಾಡಿ ಅವನಿಗೆ ಕಡಿಮೆ ಮಾರ್ಕ್ಸ್ ಬರುವಂಗೆ ಮಾಡಬೇಕು. ಅಥವಾ ಮೇಷ್ಟ್ರುಗಳಿಗೆ ಹೋಗಿ ಚಾಡಿ ಹೇಳ್ಬೋದು, ಸರ್ ಇವನು ನಿಮ್ಮ ಬಗ್ಗೆ ಈ ತರ ಹೇಳ್ತಿದ್ದ ಸರ್, ಹೌದಾ ತಡಿ ಅವನಿಗೆ ಮಾಡ್ತೀನಿ ಅಂತೇಳಿ. ಸೊ ಇದ್ಯಾವುದೂ ಸಹ ನೀವು ಇದಕ್ಕೆ ಬಲಿಪಶುಗಳಾಗಬಾರದು. ಹಾಗೆ ಅಧ್ಯಾಪಕರು ಸಹ ಆ ಮೇಷ್ಟ್ರು ಈಗ ಮಾಡಿದ್ರು, ಇವ್ರು ಈಗ ಮಾಡಿದ್ರು, ವಿಶ್ವವಿದ್ಯಾನಿಲಯ ಈ ತರ ಮಾಡ್ತಿದೆ ನೋಡಿ, ಈ ತರ ಧೋರಣೆಯನ್ನ ತೋರಿಸ್ತಿದೆ ನೋಡಿ ಅಂದ್ರೆ ಖಂಡಿತ ನೀವು ಅದಕ್ಕೆ ಇದು ಮಾಡಬಾರದು. ಏನೇ ನಿಮ್ಮ ಒಂದು ಇದಿದ್ರು ಯಾವ ಮೇಷ್ಟ್ರು ಮಾತನ್ನ ಕೇಳೋದ್ ಬೇಕಾಗಿಲ್ಲ, ನೇರ ಬಂದು ಆಡಳಿತಕ್ಕೆ ನೀವು ಕೇಳಬಹುದು, ಸರ್ ನಮಗೆ ಈ ರೀತಿ ಆಗಿದೆ, ಈ ತರ ತೊಂದರೆ ಆಗಿದೆ, ದಯವಿಟ್ಟು ಇದನ್ನ ಸರಿಪಡಿಸಿ ಅಂತ ಹೇಳಿ. ಎಲ್ಲರೂ ಕೆಟ್ಟವರಂತೂ ಇರೋದಿಲ್ಲ, ಖಂಡಿತ ಅದನ್ನ ವಿಶ್ವವಿದ್ಯಾನಿಲಯ ಇರೋದೇ ಅದಕ್ಕೆ ಅಂತದನ್ನೆಲ್ಲ ನಾವು ಸಾಲ್ವ್ ಮಾಡ್ಬೋದು, ಇದು ಮಾಡ್ಬೋದು. ಯಾರ ಒಬ್ರು ಪ್ರಚೋದನೆಗೆ ದಯಮಾಡಿ ನೀವು ಒಳಗಾಗಬೇಡಿ. ಯಾಕೆ ಅಂದ್ರೆ ಆ ಪ್ರಚೋದನೆಯ ಹಿಂದೆ ಒಂದು ಸ್ವಾರ್ಥ ಇದ್ದೇ ಇರ್ತದೆ, ಆ ಸ್ವಾರ್ಥಕ್ಕೆ ನೀವು ಬಲಿಯಾಗಬಾರದು ಅಂತ ಒಂದು ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸ್ಥಳ, ಮತ್ತು ನೀವೆಲ್ಲರೂ ಒಂದು ಒಳ್ಳೆಯ ಈ ಒಂದು ದಿಸ್ ಈಸ್ ದ ಏಜ್, ನಮ್ಮ ಭಾರತ ದೇಶ ಪ್ರಪಂಚದಲ್ಲೇ by 2030 we will be the youth power. ನಮ್ಮ ಪ್ರೇಮ್ ಶೇಖರ್ ಅವರು ಹೇಳಿದ್ರು, ಚೈನಾದಲ್ಲಿ ಮಧ್ಯ ವಯಸ್ಸಿನ ಜನ ಜಾಸ್ತಿ ಇದ್ದಾರೆ, ಹಾಗೆ by 2030 or 40 ಅವರು ಇನ್ನೂ ಜಾಸ್ತಿ ಆಗಿ ವಯಸ್ಸಾದವರು ಚೈನಾದಲ್ಲಿ ಜಾಸ್ತಿ ಆಗ್ತಾರೆ, ಯೂತ್ ಪವರ್ ಕಮ್ಮಿ ಇರುತ್ತೆ. ಆದರೆ ಇಂಡಿಯಾದಲ್ಲಿ ಯೂತ್ ಪವರ್ ಜಾಸ್ತಿ ಆಗುತ್ತೆ. ಮತ್ತೆ 2050 ಹೊತ್ತಿಗೆ ಆ ಯೂತ್ ಪವರ್ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಗೊತ್ತಾಗದೆ ದಿಕ್ಕಾಪಾಲ್ ಆದರೂ ಆಗ್ಬೋದು. ಅದಕ್ಕೋಸ್ಕರ ಈ ಸರಿಯಾದ ದಾರಿಯಲ್ಲಿ ನಮ್ಮ ಮಕ್ಕಳನ್ನ ನಾವು ಈಗ ಸರಿಯಾದ ದಾರಿಯಲ್ಲಿ ಹೋಗೋ ರೀತಿ ನಾವು ಅವರಿಗೆ ಸೂಕ್ತ ಒಂದು ಮಾರ್ಗದರ್ಶನವನ್ನು ನಾವು ಹಿರಿಯರು ನೀಡಲಿಲ್ಲ ಅಂದರೆ ನಾವು ಅವರ ದಾರಿ ತಪ್ಪಿಸಿ ಕಡೆಗೆ ಅವರ ಜೀವನಕ್ಕೆ ಮಾತ್ರ ನಾವು ಇದಾಗೋದಿಲ್ಲ, ಕೆಡುಕನ್ನ ಮಾಡ್ತಿಲ್ಲ, ಇಡೀ ದೇಶಕ್ಕೆ ನಾವು ಕೆಡುಕನ್ನ ಮಾಡುವಂತೆ ಆಗುತ್ತೆ by 2050 ಅಂತ ಹೇಳಿ ವಿದ್ವಾಂಸರು ಈಗಾಗಲೇ ಆ ಒಂದು ಇದನ್ನ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಓದಬೇಕು, ಒಳ್ಳೆಯ ಅಂಕಗಳನ್ನು ಗಳಿಸಿ ಒಳ್ಳೆಯ ಕೆಲಸವನ್ನ ನೀವು ಪಡ್ಕೋಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಈಗ CBCS ಈಗ ನಮ್ಮಲ್ಲಿ ಪೂರ್ಣ ಒಂದು ಮಟ್ಟದಲ್ಲಿ ಇರೋದ್ರಿಂದ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಇರೋದ್ರಿಂದ, ಮತ್ತೆ ಹಾಗೆ ಕಂಟಿನ್ಯೂಯಸ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ನಮ್ಮಲ್ಲಿ ಇರೋದ್ರಿಂದ ನಿಮಗೆ ಹೆಚ್ಚು ಬಿಡುವಿನ ವೇಳೆ ಇರೋದಿಲ್ಲ. ಅನ್ಲೆಸ್ ಯು ಆರ್ ಎ ಸ್ಪೋರ್ಟ್ಸ್ ಪರ್ಸನ್ ಆರ್ ಎ ಪರ್ಸನ್ ವಿತ್ ಸಮ್ ಕಲ್ಚರಲ್ ಟ್ಯಾಲೆಂಟ್, ಅವರಿಗೆ ಕೆಲವು ಅಂಕಗಳನ್ನ ನಾವು ಕೊಡ್ತಾ ಇದ್ದೇವೆ, ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿ, ಮತ್ತೆ ಅಟೆಂಡೆನ್ಸ್ ಅದೆಲ್ಲ ಇದೆ. ಬಟ್ ಎಲ್ಲರಿಗೂ ಅದು ಅನ್ವಯ ಆಗೋದಿಲ್ಲ. ಹಾಗಾಗಿ ಇರುವ ಸಮಯವನ್ನ ನಿಮಗೆ ಬಿಡುವೇ ಇರೋದಿಲ್ಲ ಇವತ್ತಿನ ಒಂದು ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯಲ್ಲಿ. ಹಾಗಾಗಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾರು ಒಳ್ಳೆಯದನ್ನು ಹೇಳ್ತಿದ್ದಾರೆ ಯಾರು ಕೆಟ್ಟದನ್ನು ಹೇಳ್ತಿದ್ದಾರೆ, ಅದು ಎಷ್ಟು ಮಟ್ಟಿಗೆ ಅದು ನಿಮಗೆ ಸೀಮಿತ ಆಗುತ್ತೆ, ಎಷ್ಟು ಮಟ್ಟಿಗೆ ಅದು ನಿಮಗೆ ಅದು ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ನೀವು ಯೋಚನೆ ಮಾಡಿ ನಿಮ್ಮ ವಿವೇಚನೆಗೆ ತಕ್ಕಂತೆ ಕೆಲಸವನ್ನ ಮಾಡಬೇಕು. ಮತ್ತು ಶಾಂತಿ ರೀತಿಯಲ್ಲಿ ಕ್ಯಾಂಪಸ್ನಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು, ಯಾವ ಒಂದು ಪ್ರಚೋದನೆಗೆ ಒಳಗಾಗದೆ. ಮತ್ತು ಕ್ರಾಂತಿಯ ಒಂದು ಫಲಿತಾಂಶವನ್ನು ಅವರು ಹೇಳಿದ್ರು ಈಗಾಗಲೇ ನಮ್ಮ ಚೀಫ್ ಗೆಸ್ಟ್ ಅವರು. ಹಾಗಾಗಿ ಇದು ಒಂದು ಒಳ್ಳೆಯ ಸಂದೇಶವನ್ನು ಅವರು ತಮ್ಗೆಲ್ರಿಗೂ ನೀಡಿದ್ದಾರೆ. ನನಗೆ ತುಂಬ ಸಂತೋಷ ಆಯಿತು ಅವರು ಬಂದು. ಅವರ ಮುಂದೆ ನಾನು ಹೆಚ್ಚು ಹೇಳಲಿಕ್ಕೆ ಇಲ್ಲ, ಅವರು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಮ್ಮ ತಲೆಯಲ್ಲಿ ತುಂಬಿದ್ದಾರೆ. ಇಷ್ಟು ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನ ಹಾರೈಸಿ, ಸರಸ್ವತಿ ಮಾತೆ ಸರಸ್ವತಿ ನಿಮ್ಮೆಲ್ಲರಿಗೂ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಉತ್ತಮ ಭವಿಷ್ಯವನ್ನ ನೀಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ದೃಷ್ಟಾಂತದ ಮೂಲಕ ಮಾರ್ಗದರ್ಶನದ ಮಾತುಗಳನ್ನು, ಎಚ್ಚರಿಕೆಯ ಮಾತುಗಳನ್ನು ನಮಗೆ ಹಂಚಿದ್ದಾರೆ ಅಧ್ಯಕ್ಷರಾದ ಮಾನ್ಯ ಕುಲಪತಿಗಳು. ಇಲ್ಲಿಗೆ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ದೀಪ ಬೆಳಗಿಸಿ ಮಾತ್ರ ಅಲ್ಲ, ಪ್ರಬುದ್ಧವಾದ ಮಾತುಗಳ ಮೂಲಕ ನಮ್ಮನ್ನೆಲ್ಲ ವಿಚಾರದ ನೆಲೆಗೆ, ಚಿಂತನೆಯ ನೆಲೆಗೆ ಹಚ್ಚಿದ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ಎಲ್ ಪ್ರೇಮಶೇಖರ್ ಇವರಿಗೆ ನಮ್ಮ ಗೌರವದ ದ್ಯೋತಕವಾದ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಎಲ್ ಪ್ರೇಮಶೇಖರ್ ಇವರಿಗೆ ಹಣ್ಣು ಹಂಪಲು ಮತ್ತು ಸ್ಮರಣಿಕೆಯನ್ನು ನೀಡಿ, ಈ ನೆಲದ ಕಲೆಯಾದ ಯಕ್ಷಗಾನದ ಸ್ಮರಣಿಕೆಯನ್ನು ನೀಡಿ ನಮ್ಮ ನೆನಪುಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರು. ಸಮಾರಂಭದ ಕೊನೆಯಲ್ಲಿ ಇದೀಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶ್ರೀ ದಿವಾಕರ್ ಶೆಟ್ಟಿ ಇವರಿಂದ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ 2016-17ನೇ ಸಾಲಿನ ಸ್ನಾತಕೋತ್ತರ ವಿದ್ಯಾರ್ಥಿ ಪರಿಷತ್ತಿನ ಉದ್ಘಾಟನಾ ಸಮಾರಂಭದ ಕೊನೆ ಹಂತಕ್ಕೆ ನಾವಿಂದು ತಲುಪಿದ್ದೇವೆ. ವಿದ್ಯಾರ್ಥಿ ಪರಿಷತ್ತಿನ ನಾಯಕನಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಆದರಣೀಯ ಅತಿಥಿ ವರ್ಯರನ್ನು, ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ತಮ್ಮೆಲ್ಲರನ್ನು ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಅಭಿವಂದಿಸುವುದು ನನ್ನ ಕರ್ತವ್ಯ ಎಂದು ಭಾವಿಸುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮನ್ನುದ್ದೇಶಿಸಿ ಮಾತನಾಡಿದ ಪ್ರೊಫೆಸರ್ ಎಲ್ ಪ್ರೇಮಶೇಖರ್ ಇವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ವಿದ್ಯಾರ್ಥಿ ಪರಿಷತ್ತಿನ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪ ಇವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯದ ನಿರ್ದೇಶಕರಾದ ಪ್ರೊಫೆಸರ್ ಉದಯ ಬಾರ್ಕೂರ್ ಇವರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿಗಳಾದ ಶ್ಯಾಮ್ ಪ್ರಸಾದ್, ಸುನಿಲ್ ಎಎಂ, ಸುಕ್ಷಿತಾ ರಾವ್, ವೀರೇಂದ್ರ ಮೊಗವೀರ, ಅಶೋಕ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳಿಗೂ, ವಿಶ್ವವಿದ್ಯಾನಿಲಯದ ಎಲ್ಲ ಪ್ರಾಧ್ಯಾಪಕರುಗಳಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ ಎಲ್ಲರಿಗೂ ಹಾಗೂ ಈ ಉದ್ಘಾಟನಾ ಸಮಾರಂಭದ ಯಶಸ್ಸಿಗೆ ಕಾರಣಕರ್ತರು, ಕೇಂದ್ರ ಬಿಂದುಗಳು ಆದ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ತಾನೇ ಸಭಾ ಕಾರ್ಯಕ್ರಮ ಮುಗ್ದಿದೆ. ನಾನು ಪಿಟೀಲು ವಾದನ ಏನು ಜಾಸ್ತಿ ಮಾಡಕ್ ಹೋಗಲ್ಲ, ಕೇಳಿದ್ರೆ ಬೋರ್ ಆಗುತ್ತೆ, ಅದ್ ನಂಗೆ ಗೊತ್ತು. ಆದ್ರೂ ಮಾಡ್ಲೇಬೇಕು. ಪಿಟೀಲು ವಾದನನೇ ಯಾವತ್ತಿದ್ರು. ನಾವು ಇನ್ನೇನು ಫಂಕ್ಷನ್ ಅನ್ನ ಇನಾಗ್ರೇಷನ್ ಮಾಡಿದ್ವಿ, ಕಾರ್ಯಕ್ರಮವನ್ನು ಆರಂಭಿಸಬೇಕು. ನೀವು ನಿಮ್ಮ ಗದ್ದಲಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಾನು ಕಾರ್ಯಕ್ರಮ ಆರಂಭಿಸಬಹುದು. ನೃತ್ಯ ನಿಕೇತನ ಕೊಡಗೂರು ಇವರ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗುವ ಮುಂಚೆ ನಮ್ಗೂ ನಿಮ್ಗೆಲ್ಲ ಗೊತ್ತಿರ್ಬೋದು, ವಂಶಿ ಪುಟ್ಪುಟಾಣಿ ಹುಡುಗಿ. ಎಸ್, ವಂಶಿಗೆ ತುಂಬಾ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಜೋರಾಗಿ ಒಂದ್ಸಲ ಬೊಬ್ಬ ಹಾಕಿ ವಂಶಿ ಅಂತ. ಕೇಳಿಸ್ತಿಲ್ಲ. ವಂಶಿ, one more time, ವಂಶಿ, one more time, ವಂಶಿ. ಎಸ್, ಇದು ಸ್ಪಿರಿಟ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. ಎಲ್ಲರೂ ಕಾಯ್ತಾ ಇರೋದು ನೃತ್ಯ ನಿಕೇತನ ಡ್ಯಾನ್ಸ್ಗೋಸ್ಕರ, ನೃತ್ಯ ಸಿಂಚನಕ್ಕೋಸ್ಕರ. ಆದ್ರೆ ಪುಟ್ಪುಟಾಣಿ ಹುಡುಗಿ
ನಾನು ಪುಟ್ಟ ಹೆಜ್ಜೆ ಹಾಕ್ತಾ ಡಾನ್ಸ್ ಮಾಡ್ತಾ ಇದ್ರೆ ಎಂಥವರು ಕೂಡ ಹುಚ್ಚೆದ್ದು ಕುಣಿಬೇಕು ಅನ್ಸುತ್ತಾ ಅನ್ಸ್ಲೇಬೇಕು. ಅಷ್ಟು ಮುದ್ದಾಗಿ ಒಂದು ನೃತ್ಯವನ್ನ ಮಾಡುವಂತ ಹೇಳು ನಿಮ್ಮನ್ನ ಫಿಲ್ಮಿ ಡಾನ್ಸ್ ಮೂಲಕ ಮನೋರಂಜನೆಯ ಮಹಾದೂಟವನ್ನ ಬಳಸಲಿಕ್ಕೆ ಬರ್ತಾ ಇದ್ದಾಳೆ ವಂಶಿಯ ಚಿಕ್ಕ ಕಿರು ಪರಿಚಯ ನಾನೀಗ ಹೇಳ್ತೀನಿ. ವಂಶಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಅನೇಕ ಕಾರ್ಯಕ್ರಮದಲ್ಲಿ ನನ್ನ ನೃತ್ಯವನ್ನ ಮಾಡಿ ಎಲ್ಲರ ಮೆಚ್ಚುಗೆಯನ್ನ ಪಡೆದಂತ ಏಕೈಕ ಪುಟ್ಟ ಹುಡುಗಿ ವಂಶಿ. ಜೋರಾದ ಚಪ್ಪಾಳೆಯೊಂದಿಗೆ ವಂಶಿಯನ್ನ ವೇದಿಕೆಗೆ ಸ್ವಾಗತಿಸಿ. ವಂಶಿ ಚಕಾಂಡಕ ನನ್ನ ಹಿಂದೆ ಬರ್ತೀರಾ ಐತಲಕ ಕಣ್ಣಿನಲ್ಲೇ ತಿಂತೀರಾ ಕಾರ್ಯಕ್ರಮ ಆರಂಭಗೊಳ್ಳಿದೆ. ಅದಕ್ಕೂ ಮುಂಚೆ ಅವರ ನೃತ್ಯ ತಂಡದ ಬಗ್ಗೆ ಕಿರು ಪರಿಚಯ. 1991ರಲ್ಲಿ ಆರಂಭವಾದ ಈ ಸಂಸ್ಥೆ ಕಳೆದ 25 ವರ್ಷಗಳಿಂದ ದೇಶ ವಿದೇಶಗಳಲ್ಲಿ 1800ಕ್ಕೂ ಅಧಿಕ ಕಾರ್ಯಕ್ರಮವನ್ನು ನೀಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದೆ. ಸುಮಾರು 14 ಖಾತೆಗಳ ಮೂಲಕ ಉಡುಪಿಯಾದ್ಯಂತ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ನೃತ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ. ದೇಶೀಯ ವಿದ್ಯಾರ್ಥಿಗಳಲ್ಲದೆ ವಿದೇಶಿ ವಿದ್ಯಾರ್ಥಿಗಳು ಕೂಡ ಇವರಲ್ಲಿ ನೃತ್ಯ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ದೂರದ ಫ್ರಾನ್ಸ್, ಜರ್ಮನ್, ಅಮೆರಿಕದಿಂದಲೂ ಕೂಡ ನೃತ್ಯದ ಬಗ್ಗೆ ನಮ್ಮ ಸಾಂಸ್ಕೃತಿಕ ನೃತ್ಯದ ಬಗ್ಗೆ ಒಲವನ್ನ ತೋರಿಸಿ ವಿದೇಶಿ ವಿದ್ಯಾರ್ಥಿಗಳು ಇವರಲ್ಲಿ ಆಗಮಿಸ್ತಾ ಇದ್ದಾರೆ. ಇದರ ನಿರ್ದೇಶಕರಾಗಿ ವಿದ್ವಾನ್ ಸುಧೀರ್ ರಾವ್ ಕೊಡಗೂರು ಮತ್ತು ವಿದೂಷಿ ಶ್ರೀಮತಿ ಮಾನಸಿ ಸುಧೀರ್ ಇವರು ಆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ಈಗ ತಾನೇ 25 ವರ್ಷಗಳ ಸಂಭ್ರಮಾಚರಣೆಯನ್ನು ಮುಗಿಸಿ ಈ ತಂಡ
ವಿಶ್ವದಾದ್ಯಂತ ಹೆಸರು ಮಾಡ್ತಾ ಇದೆ. ಅಂಥ ಒಂದು ಅದ್ಭುತವಾದ ತಂಡ ನಮ್ಮೊಂದಿಗಿದೆ ಅಂತಾದ್ರೆ ಅದು ನಮ್ಮ ಹೆಮ್ಮೆನೆ ಅಂತಾನೆ ಹೇಳ್ಬೋದು. ಬಂದಿರುವ ಅವರನ್ನ ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತಿಸಬೇಕಾಗಿ ಉದಯ್ ಕುಮಾರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆಗೆ ಬರಬೇಕಾಗಿ ಸುದೀಪ್ ರಾವ್ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಸತತ 2 ಗಂಟೆಗಳ ಕಾಲ ನಿಮ್ಮನ್ನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೊಂಡೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸಾಂಸ್ಕೃತಿಕ ಲೋಕಕ್ಕೆ ಕೊಂಡೊಯ್ಲಿಕ್ಕೆ ನೃತ್ಯ ಸಿಂಚನ, ನೃತ್ಯ ನಿಕೇತನ ಕೊಡಗೂರು ಇವರು ತಮ್ಮ ಮುಂದೆ. ಇದೀಗ ವೇದಿಕೆ ಸಂಪೂರ್ಣವಾಗಿ ಅವರಿಗಾಗಿ.
ಪಾರ್ವತಿ ಸುಂದರವದನಗಿ
ಸರಿ ಗೋಲಿಗೋ ಭಾರತವರೆನಗಿ ಗರ್ಭಿಯಾಚನು ಕರುಣಿಸೋ ನಾಟ್ಯ ದಾಸರಿ ನಾಟ್ಯ ಪ್ರಿಯನೇ
नाट्य प्रिय